ಇನ್ನು ಅಮೆರಿಕ ವರ್ಸಸ್ ಚೀನಾದ ಸುಂಕ ಸಮರ ಭಾರತಕ್ಕೆ ಲಾಭ ತರುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಯಾವ ರೀತಿ ಭಾರತಕ್ಕೆ ಲಾಭ? ಚೀನಾಗೆ ಟ್ರಂಪ್ ಗುನ್ನವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತದ ನೆರವಿಗೆ ಚೀನಾನೇ ಕೈ ಚಾಚಿದೆ. ಅಮೆರಿಕಕ್ಕೆ ಚೀನಾದಿಂದ ರಫ್ತು ದುಬಾರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಭಾರತಕ್ಕೆ ಡಿಸ್ಕೌಂಟ್ ನ ಘೋಷಣೆ ಮಾಡಿದೆ ಚೀನಾ ದೇಶ. ಅಲ್ಲಿಂದ ರಫ್ತಾಗುವಂತಹ ಉತ್ಪನ್ನಗಳ ಮೇಲೆ 5% ಡಿಸ್ಕೌಂಟ್ ನ ಘೋಷಣೆ ಮಾಡಿದೆ ಚೀನಾ. ಅಲ್ಲಿಗೆ ಚೀನಾ ಹಾಗೆ ಅಮೆರಿಕದ ನಡುವೆ ನಡೀತಾ ಇರುವಂತಹ ಜಗಳ, ಇಬ್ಬರ ನಡುವಿನ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂತಹ ಗಾದೆ ಮಾತೇ ಇದೆ. ಸದ್ಯ ಸುಂಕದ ವಿಚಾರವಾಗಿ ಚೀನಾ ಹಾಗೆ ಅಮೆರಿಕ ನಡುವೆ ನಡೀತಾ ಇರುವಂತಹ ಜಗಳ ಭಾರತಕ್ಕೆ ಲಾಭವನ್ನ ತಂದು ಕೊಡ್ತಿದ್ಯಾ? ಈ ರೀತಿಯಾದಂತಹ ಚರ್ಚೆ ಆರಂಭ ಆಗಿದೆ. ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಚೀನಾ ವಿರುದ್ಧ ಸುಂಕ ಸಮರವನ್ನ ಸಾರಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಏಪ್ರಿಲ್ 2ನೇ ತಾರೀಕಿನಂದು ಚೀನಾ ಮೇಲೆ ಹೆಚ್ಚಿನ ಸುಂಕವನ್ನ ವಿಧಿಸಿದ್ರು. ಅದಾದ ಬಳಿಕ ಚೀನಾ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಮೇಲೆ 34% ಸುಂಕವನ್ನ ಏರಿಕೆ ಮಾಡಿತು. ಇದರಿಂದ ಕೆರಳಿದಂತಹ ಅಮೆರಿಕ ಚೀನಾ ಮೇಲಿನ ಸುಂಕವನ್ನ 104ಕ್ಕೆ ಏರಿಸಿತು. ಇದಕ್ಕೆ ಪ್ರತಿಯಾಗಿ ಚೀನಾ ಅಮೆರಿಕ ಮೇಲೆ ಆಮದು ಸುಂಕ ಏನಿದೆ, ಅಲ್ಲಿನ ಪ್ರಾಡಕ್ಟ್ಗಳಿಗೆ ಹಾಕ್ತಾ ಇದ್ದಂತಹ ಆಮದು ಸುಂಕ ಅದನ್ನ 84ಕ್ಕೆ ಏರಿಕೆ ಮಾಡ್ತು. ಇದೀಗ ಡೊನಾಲ್ಡ್ ಟ್ರಂಪ್ ಸರ್ಕಾರ ಚೀನಾ ಉತ್ಪನ್ನಗಳ ಮೇಲೆ 124-125 ಸುಂಕವನ್ನ ವಿಧಿಸಿದೆ. ಅಂದ್ರೆ ಚೀನಾದಿಂದ ಅಮೆರಿಕಾಗೆ ಆಮದಾಗುವಂತಹ ವಸ್ತುಗಳ ಬೆಲೆ ಇದೆಯಲ್ಲ, ಅದು ದುಬಾರಿಯಾಗಿದೆ. ಇದರಿಂದ ಸಹಜವಾಗಿ ಅಮೆರಿಕಾದಲ್ಲಿ ಅಷ್ಟು ದುಬಾರಿ ಪ್ರಾಡಕ್ಟ್ಗಳನ್ನು ಅಮೆರಿಕಾದಲ್ಲಾದ್ರೂ ಯಾರು ಖರೀದಿ ಮಾಡ್ತಾರೆ? ಬೇಡಿಕೆ ಸಹಜವಾಗಿ ಡೌನ್ ಆಗುತ್ತೆ. ಹಾಗಾಗಿ ಚೀನಾ ಕಂಪನಿಗಳ ಮೇಲೆ ಒತ್ತಡ ಸೃಷ್ಟಿಯಾಗುತ್ತೆ. ದೊಡ್ಡ ಮಾರ್ಕೆಟ್ ಅಮೆರಿಕ, ಅಲ್ಲಿ ಚೀನಾದ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಇಲ್ಲ, ಅದು ದುಬಾರಿ ಅನ್ನುವಂತಹ ಕಾರಣಕ್ಕಾಗಿ ಅಮೆರಿಕ ಚೀನಾ ನಡುವಿನ ಈ ಸುಂಕ ಸಮರದಿಂದ ಭಾರತಕ್ಕೆ ಲಾಭವಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯುಎಸ್ಗೆ ರಫ್ತು ದುಬಾರಿಯಾಗಿರುವಂತಹ ಕಾರಣಕ್ಕಾಗಿ ಚೀನಾದಲ್ಲಿ ಆ ಉತ್ಪನ್ನಗಳು ಉಳ್ಕೊಂಡ್ಬಿಡುತ್ತವೆ. ಮತ್ತೊಂದು ದೊಡ್ಡ ಮಾರುಕಟ್ಟೆ ಅಂದ್ರೆ ಅದು ಭಾರತ. ಆ ಸ್ಟಾಕ್ ನ ಖಾಲಿ ಮಾಡೋಕೆ ಭಾರತದ ನೆರವನ್ನ ಬಯಸಿದೆ ಚೀನಾ. ಆ ಕಾರಣಕ್ಕಾಗಿನೇ ಭಾರತಕ್ಕಿನ ಹಾಕಿರುವಂತಹ ಆಮದು ಸುಂಕ ಏನಿದೆ, ಅಲ್ಲಿಗೆ ಹಾಕಿರುವಂತಹ ಸುಂಕದಲ್ಲಿ ಡಿಸ್ಕೌಂಟ್ ಮಾಡಿದೆ. 5% ಡಿಸ್ಕೌಂಟ್ ಮಾಡಿ ಚೀನಾಗೆ ಡಿಸ್ಕೌಂಟ್ ಮಾಡದೆ ಬೇರೆ ದಾರಿ ಇಲ್ಲ. ಈ ಹೆಜ್ಜೆಯನ್ನ ಹಿಡಿಲೇಬೇಕಾಗಿದೆ ಚೀನಾ. ಭಾರತದಲ್ಲಿ ಚೀನಾದ ಉತ್ಪನ್ನಗಳ ಬೆಲೆ ಈ ಕಾರಣಕ್ಕಾಗಿ ಕಡಿಮೆಯಾಗುವಂತಹ ಸಾಧ್ಯತೆ ಇದೆ. ಭಾರತಕ್ಕೆ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನ ಪಡೆಯುವುದಕ್ಕೆ ಅವಕಾಶ ಇದೆ. ಇದರಿಂದ ಚೀನಾದಿಂದ ರಫ್ತಾಗುವಂತಹ ವಸ್ತುಗಳ ಮೇಲೆ 5% ಡಿಸ್ಕೌಂಟ್ ಭಾರತಕ್ಕೆ ಸಿಗ್ತಾ ಇದೆ. ಮೇ ಜೂನ್ ತಿಂಗಳಲ್ಲಿ ಹೊಸ ಆರ್ಡರ್ ವೇಳೆ ಹೊಸ ಆರ್ಡರ್ನ ಕಂಪನಿಗಳು, ಭಾರತದ ಕಂಪನಿಗಳು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ದರ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಚೀನಾಗೆ ಸದ್ಯಕ್ಕೆ ಭಾರತವೇ ಚಿನ್ನ. ಯಾವ ರೀತಿ? ನಾನು ಆಗ್ಲೇ ಹೇಳಿದೆ, ಇಬ್ಬರ ಜಗಳದಿಂದ ಲಾಭವಾಗ್ತಾ ಇರೋದು ಮೂರನೆಯವರಿಗೆ. ಆದ್ರೆ ಅಸಲಿ ನಿಜಕ್ಕೂ ಲಾಭ ಆಗ್ತಾ ಇದೆಯಾ? ಆ ಡೀಟೇಲ್ಸ್ ನ ಪಡ್ಕೊಳ್ತಾ ಹೋಗೋಣ. ಯಾವ ರೀತಿಯಾಗಿ ಸಹಾಯ ಆಗಬಹುದು ಅಂತ ಹೇಳಿ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಾವು ನೀಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಸಹಾಯ ಆಗತ್ತೆ ಭಾರತಕ್ಕೆ ಅಂತ ಹೇಳಿ. ಯಾಕಂದ್ರೆ ಅಮೆರಿಕ ಹಾಗೆಯೇ ಚೀನಾ ನಡುವೆ ನಡೀತಾ ಇರುವಂತಹ ಈ ಸುಂಕ ಸಮರ ಏನಿದೆ, ಈ ಸುಂಕ ಸಮರದ ಮಧ್ಯೆ ಸ್ಟಾಕ್ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕಾಣ್ತು. ಸ್ಟಾಕ್ ಮಾರ್ಕೆಟ್ಗೆ ಬಿದ್ದಂತಹ ಏಟು ಅದು ದೊಡ್ಡ ಮಟ್ಟದ್ದು. ಕೇವಲ ಅಮೆರಿಕ ಮಾತ್ರ ಇದರಿಂದ ಹೊಡೆತ ತಿನ್ನಲಿಲ್ಲ, ಚೀನಾ ಮಾತ್ರ ಇದರಿಂದ ಹೊಡೆತ ತಿನ್ನಲಿಲ್ಲ. ಜಗತ್ತಿನಾದ್ಯಂತ ಹಲವು ರಾಷ್ಟ್ರಗಳು ಇದರಿಂದ ಹೊಡೆತವನ್ನ ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು. ಬಹಳ ದೊಡ್ಡ ಮಟ್ಟದ ಹೊಡೆತ. ಜಾಗತಿಕವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ರಕ್ತಪಾತವೇ ಆಗ್ಬಿಡ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದ್ವು. ಆ ರೀತಿಯಾದಂತಹ ವಿಶ್ಲೇಷಣೆಗಳು ಕೂಡ ಆದ್ವು. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಹೊಡೆತ ಸ್ಟಾಕ್ ಮಾರ್ಕೆಟ್ಗೆ ಆಗಿದ್ದು ಚೀನಾದ ಅಮೆರಿಕಾದ ಸುಂಕ ನೀತಿಯ ಕಾರಣಕ್ಕಾಗಿ. ಭಾರತಕ್ಕೀಗ ಚೀನಾಗೀಗ ಭಾರತವೇ ಚಿನ್ನ ಆಗಿರೋದು ಯಾವ ಕಾರಣಕ್ಕಾಗಿ? ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಕದನದಲ್ಲಿ ಭಾರತಕ್ಕೆ ಹೆಚ್ಚಿನ ಲಾಭವಾಗುವಂತಹ ಸಾಧ್ಯತೆ ಇದೆ. ಹೇಗೆ? ಎರಡು ದೇಶಗಳಿಗೆ ಉತ್ತಮ ಮಾರುಕಟ್ಟೆಯ ತಾಣವಾಗಿ ಭಾರತ ಪರಿಣಮಿಸಿದೆ. 140 ಕೋಟಿ ಜನರಿದ್ದಾರೆ ಸ್ವಾಮಿ ಭಾರತದಲ್ಲಿ.
ಅತಿ ದೊಡ್ಡ ಮಾರುಕಟ್ಟೆ ಭಾರತ. ಹಾಗಾಗಿ ಎರಡೂ ದೇಶಗಳಿಗೆ ಭಾರತವೇ ಬೆಸ್ಟ್ ಪ್ಲೇಸ್ ಆಗುವಂತಹ ಸಾಧ್ಯತೆ ಇದೆ. ಚೀನಾದಿಂದ 5% ಡಿಸ್ಕೌಂಟ್ ಹಿನ್ನೆಲೆ ಉತ್ಪನ್ನಗಳು ಇನ್ನಷ್ಟು ಅಗ್ಗವಾಗಿ ಸಿಗಬಹುದು. ಮೇ ಜೂನ್ ತಿಂಗಳಲ್ಲಿ ಆಮದು ಕಂಪನಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಡಿಸ್ಕೌಂಟ್ ಆಧಾರದ ಮೇಲೆ ಆರ್ಡರ್ಗಳು ಹೆಚ್ಚಾಗಬಹುದು. ಚೀನಾ ಉತ್ಪನ್ನಗಳ ಕಡಿಮೆ ಬೆಲೆಯಲ್ಲಿ ಖರೀದಿಗೆ ಆರ್ಡರ್ ಮಾಡುವಂತಹ ಸಾಧ್ಯತೆ ಇದೆ. ಚೀನಾದಿಂದ ಕಂಪನಿಗಳ ಉತ್ಪಾದನೆ ಭಾರತದತ್ತ ವರ್ಗಾವಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಚೀನಾದ ಸುಂಕ ಸವಾಲಿಗೆ ಕಂಗೆಟ್ಟಂತಹ ಕಂಪನಿಗಳು ಭಾರತಕ್ಕೆ ಬರುವಂತಹ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ವಿದೇಶಿ ಹಣ ಮತ್ತು ಉದ್ಯೋಗಗಳನ್ನ ಭಾರತ ಈ ಎರಡೂ ರಾಷ್ಟ್ರಗಳ ನಡುವಿನ ಸುಂಕ ಸಮರದ ಮಧ್ಯೆ ತನ್ನತ್ತ ಸೆಳೆಯಬಹುದು. ಸುಂಕವನ್ನ ತಪ್ಪಿಸುವ ಸಲುವಾಗಿ ಅಮೆರಿಕನ್ ಗ್ರಾಹಕರು ಭಾರತದತ್ತ ಮುಖ ಮಾಡುವಂತಹ ಚಾನ್ಸಸ್ ಇದೆ. ಅಮೆರಿಕಾಗೆ ಭಾರತದಿಂದ ವಸ್ತುಗಳ ರಫ್ತು ಇನ್ನಷ್ಟು ಹೆಚ್ಚಾಗಬಹುದು. ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೆ ವಾಹನದ ಬಿಡಿಭಾಗಗಳ ರಫ್ತು ಹೆಚ್ಚಳ ಆಗಬಹುದು. ಹಾಗೆಯೇ ಈ ಎಲ್ಲ ಕಾರಣಕ್ಕಾಗಿ ಎರಡೂ ದೇಶಗಳಿಂದ ಭಾರತಕ್ಕೆ ಲಾಭವಾಗುವಂತಹ ಚಾನ್ಸಸ್ ಇದೆ ಅನ್ನುವಂತಹ ವಿಶ್ಲೇಷಣೆಗಳಿದ್ದಾವೆ. ಈಗ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಅಮೆರಿಕಾದಿಂದಲೂ ಭಾರತಕ್ಕೆ ಲಾಭ ಆಗುತ್ತೆ ಈ ಸುಂಕ ನೀತಿಯಿಂದಾಗಿ, ಚೀನಾದಿಂದಲೂ ಕೂಡ ಭಾರತಕ್ಕೆ ಲಾಭ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆ ಇದೆ. ಬಟ್ ಎರಡೂ ರಾಷ್ಟ್ರಗಳ ಪ್ರಾಡಕ್ಟ್ಗಳು ನಮ್ಮ ದೇಶಕ್ಕೆ ಬಂದುಬಿಟ್ರೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಆಡಿ ನಮ್ಮ ಕಂಪನಿಗಳು ತಯಾರು ಮಾಡ್ತಾ ಇರುವಂತಹ ಪ್ರಾಡಕ್ಟ್ಗಳ ಕತೆ ಏನಾಗಬಹುದು? ಈ ಎರಡೂ ದೇಶಗಳ ಸುಂಕ ನೀತಿಯ ಎಫೆಕ್ಟ್, ಪರಿಣಾಮ ಭಾರತದ ಮೇಲೆ ಯಾವ ರೀತಿ? ಲಾಭ ಎಷ್ಟು, ನಷ್ಟ ಎಷ್ಟು ವಿವರಿಸಬಹುದಾ ಚಂದ್ರಮೋಹನ್? ಹೌದು ವಿದೇಶಿ, ಈಗ ಅಮೆರಿಕ ಮತ್ತು ಚೀನಾದ ನಡುವೆ ಸುಂಕ ಸಮರ ನಡೀತಾ ಇದೆ. ಈ ಸುಂಕ ಸಮರದಿಂದ ಭಾರತಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಲಾಭವಾಗುವಂತಹ ಲಕ್ಷಣಗಳು ಕಾಣಿಸ್ತವೆ. ಮೊದಲನೇದಾಗಿ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಚೀನಾದ ಉತ್ಪನ್ನಗಳ ಮೇಲೆ 124% ಆಮದು ಸುಂಕವನ್ನು ವಿಧಿಸಿದ್ದಾರೆ. ಇದರಿಂದಾಗಿ ಚೀನಾದಲ್ಲಿ ಉತ್ಪಾದನೆಯಾದಂಥ ಉತ್ಪನ್ನಗಳನ್ನು ಅಮೆರಿಕಾಗೆ ರಫ್ತು ಮಾಡೋದು ದುಬಾರಿ ಆಗುತ್ತೆ. ಹೀಗಾಗಿ ಚೀನಾದ ಕಂಪನಿಗಳಿಗೆ ಅಮೆರಿಕಕ್ಕೆ ಯಾವುದೇ ಉತ್ಪನ್ನಗಳನ್ನು ರಫ್ತು ಮಾಡಿದ್ರು ಕೂಡ ಆ ಕಂಪನಿಗಳಿಗೆ ಲಾಭ ಸಿಗೋದಿಲ್ಲ. ಯಾಕೆಂದರೆ ಆ ಉತ್ಪನ್ನಗಳ ಮೇಲೆ 124% ಸುಂಕವನ್ನು ವಿಧಿಸಿರ್ತಾರೆ. ಆ ಉತ್ಪನ್ನಗಳ ಬೆಲೆ ಅಮೆರಿಕಾದಲ್ಲಿ ದುಬಾರಿ ಆಗುತ್ತೆ. ಹಾಗಾಗಿ ಅಂತ ದುಬಾರಿಯಾದಂಥ ಉತ್ಪನ್ನಗಳನ್ನು ಅಮೆರಿಕದ ಜನರು ಕೂಡ ಖರೀದಿ ಮಾಡಲಿಕ್ಕೆ ಹೋಗೋದಿಲ್ಲ. ಬದಲಿಗೆ ಬೇರೆ ಉತ್ತಮ ಗುಣಮಟ್ಟದ ಮತ್ತು ಕಡಿಮೆ ಬೆಲೆಗೆ ಸಿಗತಕ್ಕಂತಹ ಭಾರತ ಸೇರಿದಂತೆ ಯುರೋಪ್ ಸೇರಿದಂತೆ ಬೇರೆ ರಾಷ್ಟ್ರಗಳ ಉತ್ಪನ್ನಗಳನ್ನೇ ಅಮೆರಿಕದ ಜನ ಖರೀದಿ ಮಾಡ್ತಾರೆ. ಇದರಿಂದಾಗಿ ಚೀನಾದ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ಬೇಡಿಕೆ ಇಲ್ಲದಂತಾಗುತ್ತೆ ಮತ್ತು ಆ ಉತ್ಪನ್ನಗಳನ್ನು ರಫ್ತು ಮಾಡೋದು ಕೂಡ ಚೀನಾಗೆ ಕಷ್ಟ ಆಗುತ್ತೆ. ಹೀಗಾಗಿ ಈಗ ಚೀನಾ ತಮ್ಮಲ್ಲಿ ಉತ್ಪಾದನೆ ಆದಂಥ ಉತ್ಪನ್ನಗಳಿಗೆ ಬೇರೆ ರಾಷ್ಟ್ರಗಳ ಮಾರುಕಟ್ಟೆಯನ್ನು ಹುಡುಕ್ತಾ ಇದೆ. ಈಗ ಚೀನಾದ ಕಣ್ಣಿಗೆ ಕಂಡಿರ್ತಕ್ಕಂತಹ ಬೇರೆ ರಾಷ್ಟ್ರದ ಮಾರುಕಟ್ಟೆ ಅಂದರೆ ಅದು ಭಾರತದ ಮಾರುಕಟ್ಟೆ. ಭಾರತದಲ್ಲಿ 140 ಕೋಟಿ ಜನರಿದ್ದಾರೆ, ಚೀನಾದ ಪಕ್ಕದಲ್ಲಿ ಇರ್ತಕ್ಕಂಥ ರಾಷ್ಟ್ರ. ಹೀಗಾಗಿ ಭಾರತಕ್ಕೆ ಚೀನಾದ ಉತ್ಪನ್ನಗಳನ್ನು ರಫ್ತು ಮಾಡೋದ್ರಿಂದ ಚೀನಾಕ್ಕೆ ಅನುಕೂಲ ಆಗುತ್ತೆ. ಮತ್ತು ಜೊತೆಗೆ ತಮ್ಮಲ್ಲಿ ಈಗಾಗಲೇ ಉತ್ಪಾದನೆಯಾಗಿ ಸಾಕಷ್ಟು ಉತ್ಪನ್ನಗಳ ಸ್ಟಾಕ್ ಇದೆ. ಈ ಸ್ಟಾಕ್ಗಳನ್ನು ಈಗ ಅಮೆರಿಕ, ಭಾರತ ಸೇರಿದಂತೆ ಬೇರೆ ಬೇರೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ರಫ್ತು ಮಾಡೋ ಮೂಲಕ ಆ ಸ್ಟಾಕನ್ನು ಖಾಲಿ ಮಾಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಚೀನಾ ಕೂಡ ಇದೆ. ಏಕೆಂತಂದರೆ ಚೀನಾದಲ್ಲಿ ಹೊಸದಾಗಿ ಉತ್ಪಾದನೆ ಆಗಬೇಕು ಅಂತಂದರೆ ಈಗಾಗಲೇ ಉತ್ಪಾದನೆ ಆಗಿರ್ತಕ್ಕಂಥ ಉತ್ಪನ್ನಗಳನ್ನು ರಫ್ತು ಮಾಡಬೇಕು, ಖಾಲಿ ಮಾಡಬೇಕು. ಹೀಗಾಗಿ ಖಾಲಿ ಮಾಡಬೇಕು ಅಂತಂದರೆ ಅವುಗಳನ್ನು ಬೇರೆ ದೇಶಗಳಿಗೆ ಕಳಿಸಲೇಬೇಕಾಗಿದೆ. ಅಮೆರಿಕವನ್ನು ಬಿಟ್ಟು ಬೇರೆ ದೇಶ ಅಂತಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ದೊಡ್ಡ ಜನಸಂಖ್ಯೆ ಇರುವಂಥ ರಾಷ್ಟ್ರ ಅಂತ ಅಂದರೆ ಭಾರತ. ಹೀಗಾಗಿ ಭಾರತಕ್ಕೆ ಈಗ ತಾನು ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ಚೀನಾ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗ ಮುಖ್ಯವಾಗಿ ಈಗ ಅಮೆರಿಕಕ್ಕೆ ಉತ್ಪನ್ನಗಳನ್ನು ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಚೀನಾ ಭಾರತಕ್ಕೆ 5% ಡಿಸ್ಕೌಂಟನ್ನು ಕೊಟ್ಟು ಆ ಉತ್ಪನ್ನಗಳನ್ನು ರಫ್ತು ಮಾಡಲಿಕ್ಕೆ ಚೀನಾ ಈಗ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಜೊತೆಗೆ ಭಾರತದ ಆಮದುದಾರರು ಕೂಡ ಚೀನಾದಿಂದ ಉತ್ಪನ್ನಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೆಲೆಯ ಚೌಕಾಸಿಯನ್ನು ಮಾಡಲಿಕ್ಕೂ ಕೂಡ ಈಗ ಭಾರತದ ಆಮದುದಾರರಿಗೂ ಕೂಡ ಅವಕಾಶ ಆಗಿದೆ. ಭಾರತದ ಕಂಪನಿಗಳು ಚೀನಾದಿಂದ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ತವೆ. ಅಂಥ ಕಂಪನಿಗಳು ಈಗ ನಮಗೆ ಕಡಿಮೆ ಬೆಲೆಯಲ್ಲಿ ಉತ್ಪನ್ನ ಕೊಟ್ಟರೆ ಮಾತ್ರನೇ ನಾವು ನಿಮ್ಮಿಂದ ಉತ್ಪನ್ನಗಳನ್ನು ಖರೀದಿ ಮಾಡ್ತೇವೆ ಅಂತೇಳಿ ಈಗ ಚೀನಾದ ಕಂಪನಿಗಳಿಗೆ ಹೇಳಲಿಕ್ಕೂ ಕೂಡ ಅವಕಾಶ ಆಗಿದೆ. ಚೀನಾಕ್ಕೆ ಈಗ ಭಾರತವನ್ನು ಬಿಟ್ಟರೆ ಬೇರೆ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಈಗ ಭಾರತದ ಆಮದುದಾರರು ಕೇಳಿದಷ್ಟು ಬೆಲೆಗೆ ಉತ್ತಮ ಉತ್ಪನ್ನಗಳನ್ನು ಭಾರತಕ್ಕೆ ರಫ್ತು ಮಾಡಲೇಬೇಕಾದಂಥ ಸ್ಥಿತಿಯಲ್ಲಿ ಈಗ ಚೀನಾದ ಉತ್ಪಾದಕರು ಕೂಡ ಇದ್ದಾರೆ. ಹೀಗಾಗಿ ಚೀನಾದ ಉತ್ಪನ್ನಗಳು ಭಾರತದಲ್ಲಿ ಕಡಿಮೆ ಬೆಲೆಗೆ ಸಿಗ್ತವೆ. ಈಗ 5% ಡಿಸ್ಕೌಂಟನ್ನು ಕೊಡಲಿಕ್ಕೆ ಚೀನಾದ ಕಂಪನಿಗಳು ತಯಾರಾಗಿವೆ. ಜೊತೆಗೆ ಸ್ಟಾಕ್ ಇರ್ತಕ್ಕಂಥ ಉತ್ಪನ್ನ ಎಲ್ಲ ಖಾಲಿ ಮಾಡ್ಕೋಬೇಕು ಅಂದರೆ ಇನ್ನೂ ಹೆಚ್ಚಿನ ಡಿಸ್ಕೌಂಟನ್ನೇ ಕೊಡಬೇಕಾಗುತ್ತೆ. ಜೊತೆಗೆ ಮುಂದೆ ಈಗ ಮೇ ತಿಂಗಳು ಮತ್ತು ಜೂನ್ ತಿಂಗಳಲ್ಲೂ ಕೂಡ ಭಾರತದ ಆಮದುದಾರರು ಹೆಚ್ಚಿನ ಡಿಸ್ಕೌಂಟನ್ನು ಕೇಳಲಿಕ್ಕೆ ಮತ್ತು ಬೆಲೆನಲ್ಲೂ ಕೂಡ ಚೌಕಾಸಿ ಮಾಡಿ ಕಡಿಮೆ ಬೆಲೆಗೆ ಚೀನಾದ ಉತ್ಪನ್ನಗಳನ್ನು ತರಿಸ್ಕೊಳ್ಳಿಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಚೀನಾದಿಂದ ಭಾರತಕ್ಕೆ ಮೊಬೈಲ್ ಫೋನು, ಫ್ರಿಡ್ಜು, ವಾಷಿಂಗ್ ಮೆಷಿನು, ಹೋಮ್ ಅಪ್ಲಯನ್ಸಸ್ಸು, ಎಲೆಕ್ಟ್ರಾನಿಕ್ ಉತ್ಪನ್ನಗಳು, ಆಟಿಕೆ ಉತ್ಪನ್ನಗಳು ಸೇರಿದಂತೆ ಬೇರೆ ಬೇರೆ ಉತ್ಪನ್ನಗಳನ್ನು ಆಮದಾಗ್ತವೆ. ಹೀಗೆ ಆಮದಾಗ್ತಕ್ಕಂಥ ಎಲ್ಲ ಉತ್ಪನ್ನಗಳ ಬೆಲೆ ಭಾರತದಲ್ಲಿ ಕಮ್ಮಿ ಆಗುತ್ತೆ. ಮುಖ್ಯವಾಗಿ ಚೀನಾದ ಉತ್ಪನ್ನಗಳ ಬೆಲೆ ಕಮ್ಮಿ ಆಗುತ್ತೆ. ಚೀನಾದ
ಉತ್ಪನ್ನಗಳು ಅಂತಂದ್ರೆ ಭಾರತದಲ್ಲಿ ಜನರಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ ಅಂದ್ರೆ ಇವು ಕಡಿಮೆ ಗುಣಮಟ್ಟದ ಉತ್ಪನ್ನಗಳು ಅನ್ನೋ ಒಂದು ಅಭಿಪ್ರಾಯ ಇದೆ. ಹೀಗಾಗಿ ಚೀನಾದ ಈ ಕಡಿಮೆ ಗುಣಮಟ್ಟದ ಉತ್ಪನ್ನಗಳ ಬೆಲೆ ಭಾರತದಲ್ಲಿ ಮತ್ತಷ್ಟು ಆಗುತ್ತೆ, ಮತ್ತಷ್ಟು ಚೀಪ್ ಆಗುವಂಥದ್ದು ನಿಶ್ಚಿತ ಆಗಿದೆ. ಈಗ ಒಂದು ಕಡೆಯಲ್ಲಿ ಅಮೆರಿಕ ಮತ್ತು ಚೀನಾದ ನಡುವೆ ಈ ಒಂದು ಸುಂಕದ ಸಮರ ನಡೀತಾ ಇರೋದ್ರಿಂದಾಗಿ ಈ ಚೀನಾದ ಉತ್ಪನ್ನಗಳು ಮತ್ತಷ್ಟು ಚೀಪ್ ಆಗಿನೇ ಭಾರತದ ಜನರಿಗೆ ಸಿಗ್ಲಿವೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.